ನಿಮ್ಮ ಮನೆಯ ಈ ದಿಕ್ಕಿನಲ್ಲಿ ದೋಷ ಇದ್ದಾಗ ಹಣಕಾಸಿನಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗುತ್ತೆ. ಎಷ್ಟೇ ದುಡ್ಡು ಮನೆಗೆ ಬಂದ್ರೂ ಆ ದುಡ್ಡು ನಿಲ್ಲದೆ ಇರೋದಕ್ಕೆ ಈ ವಾಸ್ತು ದೋಷನೇ ಕಾರಣ. ಅದರ ಬಗ್ಗೆ ಪೂರ್ಣ ಮಾಹಿತಿ ಕೊಡ್ತೇನೆ. ಹಿರಿಯಲ್ ಕಳೆದೋಗೋದಕ್ಕಿಂತ ಮುಂಚೆ ಸೇವ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಆಗ್ನೇಯ ಅಥವಾ ಸೌತ್ ಈಸ್ಟ್ ನಲ್ಲಿ ಮನೆಯ ಅಡುಗೆ ಮನೆ ಇರಬೇಕು. ಆಗ್ನೇಯ ದಿಕ್ಕಲ್ಲಿ ಯುಟಿಲಿಟಿ ಇದ್ರೆ ಅಲ್ಲಿ ನೀರನ್ನ ಬಳಸಬಾರದು. ಈ ದಿಕ್ಕಲ್ಲಿ ಜನರೇಟರ್ ಗಳನ್ನ ಇಡೋದು ಶುಭವಾಗುತ್ತೆ. ಮೆಟ್ಟಿಲುಗಳನ್ನ ಈ ದಿಕ್ಕಲ್ಲಿ ನಿರ್ಮಾಣ ಮಾಡ್ಕೋಬಹುದು. ಈ ದಿಕ್ಕಲ್ಲಿ ಟಾಯ್ಲೆಟ್ ಅಥವಾ ಬಾತ್ರೂಮಿನ ನಿರ್ಮಾಣ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಈ ದಿಕ್ಕಲ್ಲಿ ಮಲಗಲೇಬಾರದು. ದೇವರ ಮನೆ ಕೂಡ ಈ ದಿಕ್ಕಲ್ಲಿ ಇರಬಾರದು. ಇಲ್ಲಿ ಆದಷ್ಟು ಕೆಂಪು ಬಣ್ಣದ ಉಪಯೋಗವನ್ನ ಮಾಡಿ. ಯಾವುದೇ ಕಾರಣಕ್ಕೂ ಕನ್ನಡಿಯನ್ನ ಇಡಬೇಡಿ. ಈ ದಿಕ್ಕು ಕಟ್ಟಾಗಿದ್ರೆ ಅಥವಾ ಬೆಳೆದಿದ್ರೆ ಆ ಮನೆ ಆರ್ಥಿಕ ಸಮಸ್ಯೆಯನ್ನ ಎದುರಿಸುತ್ತೆ. ಈ ದಿಕ್ಕಲ್ಲಿ ಮನೆಯ ಮುಖ್ಯ ದ್ವಾರ ಇದ್ರೆ ಆ ಮನೆ ಏಳಿಗೆ ಆಗಲ್ಲ. ಗೋಡೆ ಒಡೆಯದೆ ಈ ವಾಸ್ತು ದೋಷವನ್ನ ಪರಿಹಾರ ಮಾಡಬಹುದು.